ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈ ವಿದ್ಯುತ್ಕಾಂತೀಯ ವಿಕಿರಣಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ 2 ತರಗತಿಗಳನ್ನು ನೋಡಿದ್ದೇವೆ. ಅದರಲ್ಲಿ ವಿದ್ಯುತ್ಕಾಂತೀಯ ವಿಕಿರಣ ಅಂದ್ರೇನು, ವಿದ್ಯುತ್ಕಾಂತೀಯ ವಿಕಿರಣಗಳು ಯಾವ್ಯಾವು, ಇವುಗಳ ವೇಗ ಬೆಳಕಿನ ವೇಗಕ್ಕೆ ಸಮಾನವಾದ ವೇಗವನ್ನು ಹೊಂದಿದ್ದು ಮತ್ತು ವಿದ್ಯುತ್ಕಾಂತೀಯ ವಿಕಿರಣಗಳಲ್ಲಿ ಅವಕೆಂಪು ವಿಕಿರಣಗಳು, ನೇರಳಾತೀತ ವಿಕಿರಣಗಳು, ಎಕ್ಸ್ ಕಿರಣಗಳು, ಗಾಮಾ ವಿಕಿರಣಗಳ ಉಪಯೋಗಗಳನ್ನು ನೋಡಿದ್ದೇವೆ. ಎಕ್ಸ್ ಕಿರಣಗಳ ಉಪಯೋಗಗಳನ್ನು ನೋಡಿದ್ದೇವೆ. ಇವತ್ತೇನು ಮಾಡೋಣ, ಗಾಮಾ ವಿಕಿರಣಗಳು. ಯಾವ್ರಿ? ಗಾಮಾ ವಿಕಿರಣಗಳು. ಈ ಗಾಮಾ ವಿಕಿರಣಗಳು ಕೂಡ ಯಾವ ವಿಕಿರಣಗಳು ಅಂತ ಕೇಳಿದ್ರೆ ವಿದ್ಯುತ್ಕಾಂತೀಯ ವಿಕಿರಣಗಳು. ಈ ಗಾಮಾ ವಿಕಿರಣಗಳ ವೇಗನು ಎಷ್ಟಪ್ಪ ಅಂತಂದ್ರೆ ಬೆಳಕಿನ ವೇಗಕ್ಕೆ ಸಮಾನವಾದ ವೇಗವನ್ನ ಹೊಂದಿದೆ. ಹಾಗಾದ್ರೆ ಈ ಗಾಮಾ ವಿಕಿರಣಗಳ ಉಪಯೋಗಗಳು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ಗಾಮಾ ವಿಕಿರಣಗಳನ್ನ ಒಂದನೇದಾಗಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಉಪಯೋಗಿಸ್ತಾರೆ. ಎಲ್ರಿ? ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಉಪಯೋಗಿಸುತ್ತಾರೆ. ನಾಳೆ ನಿಮಗೆ ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಉಪಯೋಗಿಸುವ ವಿಕಿರಣ ಯಾವುದು ಅಂತ ಕೇಳಿದ್ರೆ ಗಾಮಾ ವಿಕಿರಣ ಅಂತ ಹೇಳಬೇಕು. ಅಲ್ಲದೆ ಎಕ್ಸ್ ಕಿರಣಗಳನ್ನು ಕೂಡ ಉಪಯೋಗಿಸ್ತಾರೆ. ಮತ್ತೆ ಗಾಮಾ ವಿಕಿರಣಗಳನ್ನು ಮತ್ತೆ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ರಾಸಾಯನಿಕಗಳ ತಯಾರಿಕೆಯಲ್ಲಿ. ಎಲ್ರಿ? ರಾಸಾಯನಿಕಗಳ ತಯಾರಿಕೆಯಲ್ಲಿ. ಇಲ್ಲಿ ನೋಡಿ, ರಾಸಾಯನಿಕಗಳ ತಯಾರಿಕೆಯಲ್ಲಿ ಉಪಯೋಗಿಸುವ ವಿಕಿರಣ ಯಾವುದು ಅಂದ್ರೆ ಅವಕೆಂಪು, ಇದು ಗಾಮಾ ವಿಕಿರಣಗಳು ಅಂತ ಹೇಳ್ತೀವಿ. ಹಾಗಾದ್ರೆ ರಾಸಾಯನಿಕಗಳ ತಯಾರಿಕೆಯಲ್ಲಿ ಗಾಮಾ ವಿಕಿರಣಗಳನ್ನು ಉಪಯೋಗಿಸ್ಲಿಕ್ಕೆ ಕಾರಣ ಏನು? ಗಾಮಾ ವಿಕಿರಣವನ್ನು ನಾವು ಯಾಕೆ ಬಳಸಬೇಕು ಅಂತಂದ್ರೆ, ಈ ಗಾಮಾ ವಿಕಿರಣಗಳು ರಾಸಾಯನಿಕಗಳ ಕ್ರಿಯೆಯ ವೇಗವನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ಹೆಚ್ಚಿಗೆ ಮಾಡ್ತಾವೆ. ರಾಸಾಯನಿಕಗಳ ಕ್ರಿಯೆಯ ವೇಗವನ್ನು ಹೆಚ್ಚಿಗೆ ಮಾಡೋದ್ರಿಂದಾಗಿ ಇದನ್ನು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ರಾಸಾಯನಿಕಗಳ ತಯಾರಿಕೆಯಲ್ಲಿ ಗಾಮಾ ವಿಕಿರಣವನ್ನು ಉಪಯೋಗಿಸ್ತಾರೆ. ಮತ್ತೆ ಗಾಮಾ ವಿಕಿರಣವನ್ನು ಮತ್ತೆ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ದ್ಯುತಿ ವಿದ್ಯುತ್ ಪರಿಣಾಮವನ್ನು ಉಂಟು ಮಾಡಲು ಉಪಯೋಗಿಸುತ್ತಾರೆ. ಯಾವ ಪರಿಣಾಮ ರೀ? ದ್ಯುತಿ ವಿದ್ಯುತ್ ಪರಿಣಾಮ. ದ್ಯುತಿ ವಿದ್ಯುತ್ ಪರಿಣಾಮ ಮೀನ್ಸ್ ಫೋಟೋ ಎಲೆಕ್ಟ್ರಿಕ್ ಅಫೆಕ್ಟ್ ಅಂತ ಹೇಳ್ತೇವೆ. ಆದರೆ ಕೆಲವು ವಸ್ತುಗಳ ಮೇಲೆ ಬೆಳಕು ಬಿದ್ದಾಗ ಎಲೆಕ್ಟ್ರಾನ್ ಅನ್ನು ಉತ್ಸರ್ಜಿಸುತ್ತವೆ, ಅಂದರೆ ಎಲೆಕ್ಟ್ರಾನ್ ಅನ್ನು ಬಿಡುಗಡೆ ಮಾಡುತ್ತವೆ. ಇದಕ್ಕೆ ದ್ಯುತಿ ವಿದ್ಯುತ್ ಪರಿಣಾಮ ಅಂತ ಕರೀತಾರೆ. ಇದನ್ನು ಕಂಡುಹಿಡಿದವರು ಯಾರಪ್ಪ ಅಂತ ಕೇಳಿದ್ರೆ ಆಲ್ಬರ್ಟ್ ಐನ್ಸ್ಟೀನು. ಹಾಗಾಗಿ ಅವರಿಗೆ ನೊಬೆಲ್ ಸಿಕ್ತು. ಯಾವಾಗ ಮತ್ತು ದ್ಯುತಿ ವಿದ್ಯುತ್ ಪರಿಣಾಮದಲ್ಲಿ ಏನೇನಾದ ಅನ್ನೋದನ್ನ ಪೂರ್ತಿಯಾಗಿ ಮುಂದಿನ ತರಗತಿಯಲ್ಲಿ ನೋಡೋಣ. ಅದು ದ್ಯುತಿ ವಿದ್ಯುತ್ ಪರಿಣಾಮ ಅಂತೇಳಿ ಇದೆ, ಅದರಲ್ಲಿ ನೋಡೋಣ. ನೆಕ್ಸ್ಟ್ ಬರ್ತೇವೆ, ಕಳ್ಳತನ ಎಚ್ಚರಿಕೆ ಗಂಟೆ ಕಾರ್ಯದಲ್ಲಿ ಕೂಡ ಉಪಯೋಗಿಸ್ತಾರೆ. ನೆಕ್ಸ್ಟ್ ರೇಡಿಯೋ ತರಂಗಗಳು ಅಂತ ಬರುತ್ತೆ. ಯಾವ್ದ್ರಿ? ರೇಡಿಯೋ ತರಂಗಗಳು. ಇದು ಕೂಡ ವಿದ್ಯುತ್ಕಾಂತೀಯ ತರಂಗಗಳೇ. ಈ ರೇಡಿಯೋ ತರಂಗಗಳನ್ನ ಎಲ್ಲಿ ಬಳಸ್ತಾರಪ್ಪ ಅಂತ ಕೇಳಿದ್ರೆ ದೂರದರ್ಶನ ಮರುಪ್ರಸಾರ ಕಾರ್ಯದಲ್ಲಿ ಉಪಯೋಗಿಸ್ತಾರೆ. ರೇಡಿಯೋ ಪ್ರಸಾರ ಕಾರ್ಯದಲ್ಲಿಯೂ ಕೂಡ ಇವುಗಳನ್ನು ಉಪಯೋಗಿಸ್ತಾರೆ. ಹಾಗಾಗಿ ಇವುಗಳಿಗೆ ರೇಡಿಯೋ ತರಂಗಗಳು ಅಂತ ಕರೀತಾರೆ. ರೇಡಿಯೋ ಪ್ರಸಾರ ಕಾರ್ಯದಲ್ಲಿ, ದೂರದರ್ಶನದ ಮರುಪ್ರಸಾರ ಕಾರ್ಯದಲ್ಲಿ ಉಪಯೋಗಿಸುವ ತರಂಗಗಳು ಯಾವಪ್ಪ ಅಂತ ಕೇಳಿದ್ರೆ ರೇಡಿಯೋ ತರಂಗಗಳು ಅಂತ ಹೇಳ್ತೇವೆ. ನಂತರ ಬರ್ತೇವೆ ಸೂಕ್ಷ್ಮ ತರಂಗಗಳು. ಯಾವ್ರಿ? ಸೂಕ್ಷ್ಮ ತರಂಗಗಳು. ಸೂಕ್ಷ್ಮ ತರಂಗಗಳು. ಈ ಸೂಕ್ಷ್ಮ ತರಂಗಗಳು ಕೂಡ ವಿದ್ಯುತ್ಕಾಂತೀಯ ತರಂಗಗಳೇ. ಈ ಸೂಕ್ಷ್ಮ ತರಂಗಗಳನ್ನು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ. ಯಾವ ಗ್ರಹ? ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ. ಕೃತಕ ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ ಯಾವ ತರಂಗವನ್ನು ಬಳಸ್ತಾರೆ ಅಂದ್ರೆ ಸೂಕ್ಷ್ಮ ತರಂಗಗಳನ್ನ ಉಪಯೋಗಿಸ್ತಾರೆ. ಮತ್ತು ಸೂಕ್ಷ್ಮ ತರಂಗ ವಲಯಗಳಲ್ಲಿ ಉಪಯೋಗಿಸ್ತಾರೆ. ವಲಯಗಳಲ್ಲಿ ಸೂಕ್ಷ್ಮ ತರಂಗ ವಲಯಗಳಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಮೈಕ್ರೋವೇವ್ ಅಂತ ಕರಿತಾರೆ ನೋಡ್ರಿ. ಈ ಬೇಕರಿಗಳಲ್ಲೆಲ್ಲ ಹೀಟ್ ಮಾಡಿಕೊಡಕ್ಕೆ ಯೂಸ್ ಮಾಡ್ತಾರಲ್ಲ, ಅಲ್ಲಿ ಬಳಸೋದು ಯಾವುದಪ್ಪ ಅಂತ ಕೇಳಿದ್ರೆ ಆ ಸೂಕ್ಷ್ಮ ತರಂಗ ವಲಯಗಳು. ಅವು ಏನಪ್ಪ ಅಂತ ಕೇಳಿದ್ರೆ ಅಲ್ಲಿ ಬಳಸ್ತಕ್ಕಂಥದ್ದು ಸೂಕ್ಷ್ಮ ತರಂಗಗಳು ಅಂತ ಹೇಳ್ತೇವೆ. ಇನ್ನು
ಈ ವಿದ್ಯುತ್ ಕಾಂತೀಯ ವಿಕಿರಣಗಳಿಗೆ ಸಂಬಂಧಪಟ್ಟಂತೆ ದ್ಯುತಿ ವಿದ್ಯುತ್ ಪರಿಣಾಮ ಅಂತ ಬರ್ತಾರೆ. ದ್ಯುತಿ ವಿದ್ಯುತ್ ಪರಿಣಾಮ ಅಂದ್ರೆ ಏನು, ಯಾರು ಕಂಡುಹಿಡಿದ್ರು, ಅದಕ್ಕಾಗಿ ಅವರಿಗೆ ನೊಬೆಲ್ ಪಾರಿತೋಷಿಕ ಎಷ್ಟಲ್ಲಿ ಸಿಕ್ತೋ, ದ್ಯುತಿ ವಿದ್ಯುತ್ ಪರಿಣಾಮ ಉಂಟಾಗಬೇಕಾಗಿತ್ತಂದ್ರೆ ಯಾವ್ಯಾವ ಅಂಶಗಳಿರಬೇಕು, ಅಂದರೆ ದ್ಯುತಿ ವಿದ್ಯುತ್ ಪರಿಣಾಮದ ಪ್ರಯೋಗದಿಂದ ದೊರೆತಿರ್ತಕ್ಕಂಥ ಅಂಶಗಳೇನು, ದ್ಯುತಿ ವಿದ್ಯುತ್ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ಯಾವುದು, ಉಪಯೋಗಗಳೇನು, ಲೇಸರ್ ಅಂದ್ರೇನು, ಇದನ್ನು ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.